ನಾಡು ದಾಸ ಫೋಟೋ ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾದಂಥವರು ಶ್ರೀಮತಿ ವಿಜಯಶ್ರೀ ಅವರು 99ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದು ಕಥಾ ಪ್ರಕಾರ, ಕವನ, ವಿಮರ್ಶೆ, ಅದರ ಜೊತೆಯಲ್ಲಿ ನಾಡು ನುಡಿ ಸಾಂಸ್ಕೃತಿಕವಾದಂಥ ಅವರ ಕೊಡುಗೆ ಇವೆಲ್ಲ ಇದ್ರೂ ಕೂಡ ಬಹುಶಃ 21ನೇ ಇಸ್ವಿಯಲ್ಲಿ ನಾವು ಮಾಡಿದ ಸಮ್ಮೇಳನದಲ್ಲಿ 95 ವರ್ಷ ವಯಸ್ಸಿನ ಕೆಳದಿ ಗುಂಡಾಚರಿಸಿದವರನ್ನ ಸಮ್ಮೇಳನಾಧ್ಯಕ್ಷ ಮಾಡಿದ್ವಿ. ಅಂದ್ರೆ ನಮ್ಮ ನಡುವೆ ಅನೇಕರು ಆ ರೀತಿಯಲ್ಲಿ ಒಂದು ರೀತಿ ನೇಪಥ್ಯಕ್ಕೆ ಹೋಗುವಂತ ಪ್ರಯತ್ನಗಳು ಎಲ್ಲ ಒಂದು ಕಡೆ ನಡೀತವೆ. ಆದರೆ ನಾವು ಅಂತಹ ಎಲ್ಲ ವ್ಯಕ್ತಿತ್ವಗಳನ್ನು ಗುರುತಿಸಿ ಆ ವೇದಿಕೆಗೆ ತರುವಂತಹ ಮತ್ತು ಅವರ ಸೇವೆಗೆ ನಾವು ಸಲ್ಲಿಸಬೇಕಾದಂತ ಗೌರವವನ್ನು ಈ ಮೂಲಕವಾಗಿ ಸಲ್ಲಿಸಿದ್ದೇವೆ. ಸಾಹಿತ್ಯ ಸಮ್ಮೇಳನಗಳು ಯಾಕೆ ಬೇಕು ಅನ್ನುವ ದೊಡ್ಡ ಪ್ರಶ್ನೆ ಇವತ್ತು ಎದ್ದಿದೆ. ಯಾಕೆ ಸಾಹಿತ್ಯ ಪರಿಷತ್ತನ್ನ ಆಲ್ರೆಡಿ ಹೇಳ್ತಾರೆ, ಇದು ಕೇವಲ ಲೇಖಕರ ಸಂಘ ಸಂಸ್ಥೆ ಅಲ್ಲ. ಈ ಪರಿಷತ್ತು ಸಮಸ್ತ ಕನ್ನಡಿಗರನ್ನ ಪ್ರತಿನಿಧಿಸ್ತಾ ಇರುವಂತಹ ಒಂದು ಸಂಸ್ಥೆ. ಲೇಖಕರು ಇಡೀ ಕನ್ನಡ ಸಮುದಾಯದ ಪ್ರತಿನಿಧಿಗಳಾಗಿ ಅಲ್ಲಿ ಮಾತಾಡ್ತಿದ್ದಾರೆ ಅನ್ನೋದು ಒಂದು ಅಂಶ. ಆದರೆ ಇನ್ನೊಂದು ಅಂಶ ಏನು ಅಂದ್ರೆ, ಕನ್ನಡದ ಯಾವುದೇ ಬಗೆಯ ಸವಾಲುಗಳಿರಲಿ, ಕನ್ನಡ ನಾಡಿನದ್ದು, ಸಮುದಾಯದ್ದು, ಆ ಇಡೀ ಕನ್ನಡ ಜಗತ್ತಿನ ಕನ್ನಡಿಯಾಗಿ ಸಾಹಿತ್ಯ ಪರಿಷತ್ತು ಇರಬೇಕು ಅನ್ನೋದು ಇಂಥ ಮಹನೀಯರ ಬಹಳ ದೊಡ್ಡ ಘನವಾದ ಆಶಯ ಆಗಿತ್ತು. ಪಟ ಚಿತ್ರಣ ಅದು ಗ್ರಂಥಗಳ ಮತ್ತು ಗ್ರಂಥಾಲಯದ ಮಹತ್ವ ಏನು ಅನ್ನೋದನ್ನು ಸೂಚಿಸ್ತಾ ಇದೆ. ನೀವು ಸಹ ಹೇಳ್ತಾ ಇದೆ. ನನ್ನ ಹೇಳಿದೆ ಅಂತಂದರೆ, ಈ ಮಹತ್ವ ಗ್ರಂಥಾಲಯಕ್ಕೆ, ಗ್ರಂಥಗಳಿಗೆ ಇರುವಂಥ ಶ್ರೇಷ್ಠತೆ, ಮಹತ್ವ ನಮ್ಮ ನಾಡುವ ಸರ್ಕಾರ